ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 67ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ತನ್ನ ತಾಯಿ ಸಿಂಧುವಿನ ಮದುವೆ ವಿಷಯ ಹೇಳಿದಾಗ ಅನಿಲನ ಮನದಲ್ಲೊಮ್ಮೆ ನೋವಿನ ಅಲೆ ಎದ್ದಿತು. ಭೂಮಿ, ಸ್ವಲ್ಪ ಅಡ್ಡಾಡ್ಕೊಂಡು ಬರ್ತೀನಿ ಕಣೆ. ಊಟ ಜಾಸ್ತಿ ಆಯಿತು ಅನಿಸುತ್ತೆ, ಹೊಟ್ಟೆ ಭಾರ ಆಗಿದೆ. ಕಾಂಪೌಂಡಿನ ಹೊರಗೆ ಹೋಗಲು ಕಾಲು ಮುಂದೆ ಇಟ್ಟ. ಅನಿಲ, ಆರ್ ಯು ಓಕೆ? ಸಣ್ಣ ದನಿಯಲ್ಲಿ ಕೇಳಿದಳು ಭೂಮಿ. ಹಾಂ ಎಂದು ತಲೆ ಉದ್ದುದ್ದ ಹಾಕಿದವ ಸೀದಾ ಹೊಳೆಯ ಕಡೆ ನಡೆದಿದ್ದ. ಹೊಳೆಯ ತೀರದಲ್ಲಿ ಇದ್ದ ಮಂಟಪ ನೋಡಿದವನಿಗೆ ಹಳೆಯ ನೆನಪು ನುಗ್ಗಿ ಬಂದಿತ್ತು. ಮನಸ್ಸು ಹಳೆಯ ನೆನಪಿನಲ್ಲಿ ಮುಳುಗಿತು. ಪ್ರಸಾದ ತಗೊಳ್ಳಿ ನುಲಿಯುತ್ತಾ ಹೇಳಿದ ಹುಡುಗಿ ಕಡೆ ನೋಡಿ, ಇದೇನೇ ನಿನ್ನ ವೇಷ ಎಂದು ಕೇಳಿದ್ದ ಅನಿಲ. ನೀನು ಮದುವೆ ಆದಮೇಲೆ ನಾನು ಹೀಗೆ ತಾನೇ ಇರಬೇಕು ಎಂದವಳ ನೋಡಿ ಬಿದ್ದು ಬಿದ್ದು ನಕ್ಕ. ಸಿಂಧು 18 ಮೊಳದ ಸೀರೆಯನ್ನು ಕಚ್ಚೆ ಹಾಕಿ ಉಟ್ಟು, ಹಣೆಯ ಮೇಲೆ ತಿಲಕದ ರೀತಿ ಉದ್ದನೆ ಕುಂಕುಮ ಇಟ್ಟು, ಕೆನ್ನೆಗೆ ಅರಿಶಿನ ಹಚ್ಚಿ, ಮೂಗಿನ ಎರಡೂ ಕಡೆ ಮೂಗುತಿ ಹಾಕಿಕೊಂಡು ನಿಂತಿದ್ದಳು. ಪ್ಲೀಸ್, ನೀನು ಈ ರೀತಿ ಎಲ್ಲ ಫ್ಯಾನ್ಸಿ ಡ್ರೆಸ್ ಮಾಡ್ಕೊಳ್ಬೇಡ ಮರಾಯ್ತಿ. ಅಯ್ಯೋ ದೇವ್ರೆ, ನೀನು ಎಲ್ಲರ ಹಾಗೆ ನಾರ್ಮಲ್ ಸೀರೆ ಉಟ್ಟು ಲಕ್ಷಣವಾಗಿ ಕುಂಕುಮ ಇಟ್ಕೊಂಡ್ರೆ ಸಾಕು ಎಂದ ಅನಿಲ. ಮತ್ತು ಜಾನಕಿಯವರು ಹೀಗೆ ತಾನೇ ಸೀರೆ ಉಡೋದು? ನೀನು ಅವ್ರನ್ನ ಕಂಡ್ರೆ ಎಷ್ಟು ಇಷ್ಟಪಡ್ತೀಯಾ, ಅದಕ್ಕೆ ನಾನು ಕೂಡ ಹೀಗೆ ಎಂದಾಗ ಅವಳ ಮುಂದೆ ನಮಸ್ಕಾರ ಮಾಡುವಂತೆ ಬಾಗಿ ಕೈ ಮುಗಿದು, ಬೇಡ ತಾಯಿ, ನೀನು ಹಾಗೆಲ್ಲ ಅಲಂಕಾರ ಮಾಡ್ಕೊಳ್ಬೇಡ. ನಾರ್ಮಲ್ ಆಗಿರುವಾಗಲೇ ನಿನ್ನನ್ನು ನೋಡೋಕ್ಕಾಗದೆ ನೀನು ಎದುರಿಗೆ ಬಂದಾಗ ಕಣ್ಣು ಮುಚ್ಕೊಂಡು ಓಡಾಡ್ತೀನಿ, ಇನ್ನು ಹೀಗೆಲ್ಲ ಬಂದರೆ ಎಂದಾಗ ಸಿಂಧು ದೊಡ್ಡದಾಗಿ ರಾಗ ತೆಗೆದು ಅಳತೊಡಗಿದಳು. ಸಿಂಧು, ಪ್ಲೀಸ್ ಕಣೆ, ಅಳಬೇಡ, ನಿನಗೆ ಕೈ ಮುಗಿತೀನಿ ಕಣೆ, ಜನ ಎಲ್ಲ ನೋಡ್ತಾರೆ ಪರಿಪರಿಯಾಗಿ ಬೇಡಿಕೊಳ್ಳತೊಡಗಿದ. ಮತ್ತೆ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತೀಯಲ್ಲ, ಕುಸು ಕುಸು ಅಳುತ್ತಾ ಕೇಳಿದ್ದಳು. ಇಲ್ವೇ ಸಿಂಧು, ನೀನು ತುಂಬ ಚೆನ್ನಾಗಿದೆಯಾ, ನೋಡೋಕ್ಕೆ 2 ಕಣ್ಣು ಸಾಲದು ಅನಿಲ ಹೇಳಿದಾಗ ಸಿಂಧು ಖುಷಿಯಿಂದ ಮುಂದೆ ಬಂದು ಅಪ್ಪಿಕೊಳ್ಳಲು ಹೋದಳು. ಏಯ್, ಇದೆಲ್ಲ ಬೇಡ ಸಿಂಧು, 2 ಹೆಜ್ಜೆ ಹಿಂದೆ ಇಟ್ಟ ಅನಿಲ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅನಿಲ, ಯಾವತ್ತಿದ್ರೂ ನಾವಿಬ್ಬರು ಗಂಡ ಹೆಂಡತಿ ಆಗೋರು ತಾನೇ ಸಿಂಧು ಹೇಳಿದಾಗ, ಮುಂದೆ ಆಗೋರು, ಇನ್ನೂ ಆಗಿಲ್ಲ. ಈ ಸಲಿಗೆ ಎಲ್ಲ ಮದುವೆ ಆದಮೇಲಿದ್ರೇ ಚಂದ, ಇಲ್ಲಾಂದರೆ ನೋಡೋರ ಕಣ್ಣಿಗೆ ಆಹಾರ ಆಗಿಬಿಡ್ತೀವಿ. ಮದುವೆ ಆಗೋವರೆಗೂ ನೀನು ಭೂಮಿ ಸ್ನೇಹಿತೆ, ಶಾಂತ ದೊಡ್ಡಮ್ಮನ ಸೋದರ ಸೊಸೆ ಅಷ್ಟೇ ಅನಿಲ ಸಂಯಮದಿಂದ ಹೇಳಿದ. ಒಳ್ಳೆ ಅನಿಲ, ನೀನು ಹೇಳಿದ ಡೈಲಾಗ್ ನಾನು ಹೇಳಬೇಕಾಗಿತ್ತು, ನಾನು ಹೇಳಿದ ಡೈಲಾಗ್ ನೀನು ಹೇಳಬೇಕಿತ್ತು, ನಮ್ಮಿಬ್ಬರಲ್ಲಿ ಎಲ್ಲ ಉಲ್ಟಾ ಪಲ್ಟ ನಗುತ್ತಾ ಹೇಳಿದವಳು. ತಗೋ ದೇವಸ್ಥಾನದ ಪ್ರಸಾದ, ನಾನು ಭೂಮಿ ಹತ್ರ ಹೋಗ್ತೀನಿ ಎಂದು ಹೇಳಿ ಓಡಿದಳು. ಹಳೆಯ ನೆನಪಿನಿಂದ ಅನಿಲನ ಎದೆಯಲ್ಲಿ ಸಣ್ಣ ಸಂಕಟ. ನಿಟ್ಟುಸಿರೊಂದು ಅವನ ಅನುಮತಿ ಇಲ್ಲದೆ ಹೊರಗೆ ಬಂದಿತ್ತು. ಸ್ವಲ್ಪ ಕಾಲ ಅದೇ ಮಂಟಪದಲ್ಲಿ ಕೂರೋಣ ಎನಿಸಿ ಮಂಟಪದ ಕಡೆ ಹೆಜ್ಜೆ ಹಾಕಿದ. ಅಂಜು, ನಾಳೆ ಬೆಳಿಗ್ಗೆ 6 ಗಂಟೆಗೆ ನಿನ್ನ ಫ್ಲೈಟು, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆಯಾ ರೂಮಿನೊಳಗೆ ಬರುತ್ತಾ ಕೇಳಿದಳು ಚಾರು. ಅಜ್ಜ, ಅಪ್ಪ, ಅಮ್ಮ, ಅಣ್ಣಂದಿರ ಜೊತೆ ನಗುತ್ತಾ ನಿಂತಿದ್ದ ಫೋಟೋ ಒಂದನ್ನು ಹಿಡಿದು ನೋಡುತ್ತಾ ಕುಳಿತಿದ್ದಳು ಅಂಜು. ಈ ಫೋಟೋ ಇನ್ಯಾವತ್ತೂ ನಿಜ ಆಗೋದಿಲ್ಲ ಅಲ್ವಾ ಚಾರು ಎಂದು ಚಾರುವನ್ನು ತಬ್ಬಿದಳು ಅಂಜು. ಅಂಜು, ಕಳೆದೋದ ಕಾಲ ಯಾವತ್ತೂ ಮರಳಿ ಬರಲ್ಲ. ನಮ್ಮ ಕೈಯಿಂದ ಜಾರು ಹೋಗಿದ್ದಕ್ಕೆ ಅಳ್ತಾ ಕೂತ್ರೆ ಮುಂದೆ ಬರಬಹುದಾದನ್ನ ಕಳ್ಕೊಳ್ತೀವಿ. ಇನ್ನೂ ನಾವೆಲ್ಲರೂ ಒಂದಲ್ಲ ಒಂದಿನ ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕು. ಕೆಲವರು ಮುಂದೆ ಮತ್ತು ಕೆಲವರು ಅವ್ರ ಹಿಂದೆ. ಕಳೆದು ಹೋದವ್ರ ಬಗ್ಗೆ ಚಿಂತೆ ಮಾಡ್ತಾ ನಮ್ಮ ಜೊತೆ ಉಳಿದವ್ರನ್ನ ಕಡೆಗಣಿಸೋದು ಎಷ್ಟು ಸರಿ? ನೀನೇ ಯೋಚನೆ ಮಾಡು. ನಿನ್ನ ಅಣ್ಣಂದಿರು, ಅಪ್ಪ ಎಲ್ಲ ನಿನ್ನ ಸುಖನೇ ಬಯಸೋರು. ಅವರು ನೆಮ್ಮದಿಯಾಗಿರಬೇಕು ಅಂದರೆ ನೀನು ಕೂಡ ನೆಮ್ಮದಿಯಾಗಿರಬೇಕು. ಇಲ್ಲಿಂದ ಹೊರಡುವಾಗ ಇಲ್ಲಿ ಕೆಟ್ಟ ನೆನಪುಗಳನ್ನು ಇಲ್ಲೇ ಸುಟ್ಟು ಬಿಡು.
ಹೊಸ ಜಾಗದಲ್ಲಿ ಹೊಸ ಅನುಭವ ನಿಂದಾಗಲಿ. ಮತ್ತೆ ಆ ಅನುಭವಗಳು ನಿನಗೆ ಖುಷಿನೇ ತರಲಿ. ಮುದ್ದಿನ ನಾದನಿಯನ್ನು ತಬ್ಬಿ ಅವಳ ತಲೆಯನ್ನು ನೇವರಿಸುತ್ತಾ ಹಾರೈಸಿದಳು ಚಾರು. ನನಗೆ ಹಾಲ್ಮುತ್ತೂರಿಗೆ ಹೋಗೋ ಮನಸ್ಸೇ ಇಲ್ಲ ಚಾರು. ಆದರೆ ನನ್ನ ಅಮ್ಮ ಕೂಡ ಹೊಟ್ಟೆ ಕಿಚ್ಚುಪಟ್ಕೊಳ್ಳೋ ಹಾಗಿರೋ ಆ ಜಾನಕಿನ ನೋಡೋ ಬಯಕೆ ಇದೆ. ಅಭಿ ಮಾತಿಗೂ ಜಾನಮ್ಮನ ಹೊಗಳುವಾಗ ಅವರನ್ನು ನೋಡಲೇಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಇದೆ. ಅವರನ್ನೊಂದ್ಸರಿ ನೋಡಿ ಮುಂದಿನ ನಿರ್ಧಾರ ಮಾಡ್ತೀನಿ ಎಂದು ಮನದಲ್ಲೇ ಹೇಳಿಕೊಂಡಳು ಅಂಜು. ಅಮ್ಮ, ಅನಿಲ ಇನ್ನೂ ಒಳಗೆ ಬಂದಿಲ್ಲ. ನಡುಮನೆಯಲ್ಲಿ ಕುಳಿತು ಬಟ್ಟೆ ಮಡಚಿ ಇಡುತ್ತಿದ್ದ ಭಾಮ ಅವರಿಗೆ ಹೇಳಿದಳು. ಹೀಗೆ ಹೊರಗಡೆ ಸುತ್ತಾಡಕ್ಕೆ ಹೋಗಿರ್ಬೇಕು ಬಿಡು. ಯಾರಾದರೂ ಮಾತಿಗೆ ಸಿಕ್ಕಿರ್ತಾರೆ. ಬರ್ತಾನೆ ಬಿಡು, ದಿನದ ರೂಢಿಯಂತೆ ನುಡಿದರು. ಅಮ್ಮ, ಒಂದು ಮಾತು ಕೇಳಲಾ? ಭೂಮಿ ಪೀಟಿಗೆ ಹಾಕಿದಳು. ಬೇಡ ಅಂದರೆ ಬಿಡೋ ಮಗಳ ನೀನು. ಅದೇನು ಕೇಳಬೇಕು ಅಂತಿದೆಯೋ ಅದನ್ನು ಕೇಳಿಬಿಡು ನಗುತ್ತಾ ಹೇಳಿದರು ಭಾಮ. ನೀನು ಮತ್ತು ಅಪ್ಪ ಸಿಂಧೂನ ಕ್ಷಮಿಸಿ ಅಣ್ಣನ ಜೊತೆ ಅವಳು ಮದುವೆ ಮಾಡಿಸ್ತೀರಾ? ನಿಧಾನವಾಗಿ ಕೇಳಿದಳು. ಭಾಮ ಅವರ ಕೈಯಲ್ಲಿ ಇದ್ದ ಬಟ್ಟೆ ಕೆಳಗೆ ಬಿದ್ದಿತು. ಹೊತ್ತಾಗಿದೆ ಭೂಮಿ, ಹೋಗಿ ಮಲ್ಕೋ. ನನಗೂ ನಿದ್ದೆ ಬರ್ತಿದೆ. ಮುಂದಿನ ಬಾಗಿಲು ಮುಂದಕ್ಕೆ ಹಾಕಿ ಬರ್ತೀನಿ. ಅನಿಲ ಬಂದ ಮೇಲೆ ಚಿಲ್ಕ ಹಾಕ್ತಾನೆ ಎಂದರು ಭಾಮ. ಅನಿಲ ತುಂಬ ನೊಂದ್ಕೊಂಡಿದ್ದಾನಮ್ಮ. ಇವತ್ತು ನೀನು ಸಿಂಧು ಮದುವೆ ವಿಷಯ ಹೇಳಿದಾಗ ಅವನ ಮುಖ ಸಣ್ಣದಾಗಿ ಹೋಯಿತು. ಅವನು ಕೂಡ ಸಿಂಧೂನ ಪ್ರೀತಿಸ್ತಾನೋ ಏನೋ. ಭೂಮಿ ಹೇಳಿದಾಗ ಭಾಮ ಅವರನ್ನದೇ ಎದೆ ನಡುಗಿತು. ಮನದಲ್ಲಿನ ಆತಂಕ ಎದೆಯಲ್ಲಿ ಕಾಣದಂತೆ ಹೋಗಿ ಮಲಕ್ಕೋ ಭೂಮಿ ಎಂದು ಹೇಳಿ ಕೋಣೆಯ ಕಡೆ ನಡೆದರು. ಅಜ್ಜಿ, ಇನ್ನು2 ದಿನ ಆಮೇಲೆ ಅಂಜು ಬರ್ತಾಳೆ, ಖುಷಿಯಿಂದ ಹೇಳಿದ ಅಭಿ. ನಾಡಿದ್ದು ನಾನು ಬೆಂಗಳೂರಿಗೆ ಹೋಗಿ ನನ್ನ ತಂಗಿನ ಕರ್ಕೊಂಡು ಬರ್ತೀನಿ ಎಂದಾಗ ಯಶೋದಜ್ಜಿ, ಆಹಾ, ತಂಗಿ ಬರ್ತಾಳೆ ಅಂದ್ಕೂಡಲೇ ಇವನ ಮುಖ ಎಷ್ಟು ಅರಳಿದೆ ನೋಡು ಜಾನು. ಅಣ್ಣ ತಂಗಿಯರ ನಡುವಿನ ಬಾಂಧವ್ಯ ತುಂಬ ವಿಶೇಷ. ನನಗೂ ಒಬ್ಬ ಅಣ್ಣ ಇದ್ದ. ನಾನು ಅಂದರೆ ಪ್ರಾಣ ಅವನಿಗೆ. ಚಿಕ್ಕೋಳಿದ್ದಾಗ 3 ಹೊತ್ತು ಯಶು ಯಶು ಅಂತ ಹೊತ್ಕೊಂಡು ಮೆರೆಸ್ತಾ ಇದ್ದ ಎನ್ನುತ್ತಾ ತಮ್ಮ ಅಣ್ಣನ ಜೊತೆಗಿನ ಹಳೆಯ ನೆನಪಿಗೆ ಜಾರಿದರು. ಅತ್ತೆ ಮಾತು ಕೇಳಿ ಜಾನಕಿಯವರ ಮನ ಕೂಡ ತವರನ್ನು ನೆನೆಯಿತು. ತನ್ನ ಅಣ್ಣಂದಿರು ತನ್ನನ್ನು ರಾಜಕುಮಾರಿಯ ಹಾಗೆ ಮೆರೆಸುತ್ತಾ ಇದ್ದುದು ನೆನಪಾಗಿ ಕಣ್ಣು ಹಸಿಯಾಯಿತು. ಯಾರಿಗೂ ಕಾಣದಂತೆ ಕಣ್ಣು ಒರೆಸಿಕೊಂಡು, ಬೆಂಗಳೂರಿಗೆ ಹೇಗೆ ಹೋಗ್ತೀಯಾ ಅಭಿ? ಎಷ್ಟೊತ್ತಿಗೆ ಹೊರಡ್ತೀಯಾ ಎಂದು ಕೇಳಿದರು. ಇನ್ನೂ ಯೋಚನೆ ಮಾಡಿಲ್ಲ ಜಾನಮ್ಮ. ಬೆಳಿಗ್ಗೆ ಅನಿಲನ್ ಕೇಳ್ತೀನಿ, ಅವನೇನಾದರೂ ಸಲಹೆ ಕೊಡ್ತಾನೆ ಎಂದು ಹೇಳಿ ತನ್ನ ಕೋಣೆಯ ಕಡೆಗೆ ಸಾಗಿದ. ಅವನ ಮನದ ತುಂಬ ಬಹಳ ದಿನಗಳ ನಂತರ ಕಾಣುತ್ತಿರುವ ತನ್ನ ಕರಳ ಗೆಳತಿಯದ್ದೇ ಕನವರಿಕೆ. ಹಳೆಯ ನೆನಪುಗಳಿಂದ ಬಂಧಿತನಾದ ಅನಿಲನ ಕಾಲುಗಳು ಹೊಳೆ ದಡದಲ್ಲಿನ ಮಂಟಪದ ಕಡೆ ನಡೆದಿತ್ತು. ಅಲ್ಲೇ ಕಂಬಗಳ ಮರೆಯಲ್ಲಿ ಒಂದು ಆಕೃತಿ ಕಾಣಲು ಸಣ್ಣಗೆ ಬೆಚ್ಚಿದ ಅನಿಲ. ಯಾರದು? ಯಾರಲ್ಲಿ ನಿಂತಿರೋದು? ತುಸು ಜೋರಾಗಿ ಕಠಿಣ ಸ್ವರದಲ್ಲಿ ಕೇಳಿದ. ಆ ಆಕೃತಿ ಕಂಬದ ಮರೆಯಿಂದ ಹೊರಗೆ ಬಂದಿತು. ಸಿಂಧು, ನೀನು ಇಲ್ಲಿ? ನೀನು ಈ ಕತ್ಲೆಯಲ್ಲಿ ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿದೀಯಾ? ಇಷ್ಟೊತ್ತಿಗೆ ಹೀಗೆಲ್ಲ ಬರಬಾರ್ದು. ನಡಿ ಮನೆಗೆ. ದನಿಯಲ್ಲಿ ಸಿಡುಕು ಇದ್ದರೂ ಕಾಳಜಿ ಕೂಡ ಅದರ ಹಿಂದೆ ಅಡಗಿತ್ತು. ಹೆದರಿಕೊಳ್ಬೇಡ ಅನಿಲ, ನಾನೇನು ಪ್ರಾಣ ಕಳ್ಕೊಳ್ಳೋದಕ್ಕೆ ಬಂದಿಲ್ಲ. ನನಗೆ ಅಷ್ಟೆಲ್ಲ ಧೈರ್ಯನೂ ಇಲ್ಲ. ಅದ್ಯಾಕೋ ನೀನಿಲ್ಲಿಗೆ ಬರಬಹುದೇನೋ ಅಂತ ಅನ್ನಿಸ್ತು. ಒಂದು ಸಾರಿ ನಿನ್ನನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಎಂದು ಹೇಳಿ ತಲೆ ತಗ್ಗಿಸಿದಳು. ಇದೆಲ್ಲ ಸರಿ ಇರಲ್ಲ ಸಿಂಧು, ಹೀಗೆಲ್ಲ ಬರಬಾರ್ದು ನೀನು. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ? ನಡಿ ನಡಿ ಮನೆಗೆ. ಸಿಂಧುವಿನ ಕಡೆ ಕಣ್ಣು ಕೂಡ ಹಾಯಿಸದೆ ಹೇಳಿದ ಅನಿಲ. ಅನಿಲ ಅನಿಲ ಎನ್ನುತ್ತಾ ಅವನ ಕಾಲಿನ ಬಳಿ ಕುಸಿದು ಕುಳಿತಳು ಸಿಂಧು. ಅನಿಲ, ನನ್ನ ತಪ್ಪಿಗೆ ಕ್ಷಮೆನೇ ಇಲ್ವಾ? ದೀನಳಾಗಿ ಅನಿಲ್ನಲ್ಲಿ ಭಿನ್ನವಿಸಿದಳು ಸಿಂಧು. ಮನೆಗೆ ಹೋಗಿ ಸಿಂಧು, ಕಠಿಣ ಸ್ವರದಲ್ಲಿ ಹೇಳಿದ ಅನಿಲ.
ಮುಂದಿನ ವಾರನೇ ನನ್ನ ಮದುವೆ, ಮಾವನ ಮಗನ ಜೊತೆ. ನಾನು ಮದುವೆಗೆ ಒಪ್ಪದೇ ಇದ್ದರೆ ಅಥವಾ ಮದುವೆಗೆ ಮುಂಚೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅಪ್ಪ ಅಮ್ಮ ಇಬ್ಬರು ವಿಷ ಕುಡಿದು ಸಾಯ್ತೀವಿ ಅಂತ ಹೇಳಿದ್ದಾರೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅನಿಲ. ನಂಗೆ ನಿನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನನಗೆ ಮದುವೆ ಇಷ್ಟ ಇಲ್ಲ ಅನಿಲ ಎನ್ನುತ್ತಿದ್ದವಳ ಎದುರಿಗೆ ತನ್ನ ಕೈ ಅಡ್ಡ ಹಿಡಿದು, ಮನೆಗೆ ಹೋಗು ಅಂತ ಹೇಳಿದ ಅರ್ಥ ಆಗಲಿಲ್ವಾ? ಗಟ್ಟಿಯಾಗಿ ಹೇಳಿದ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಆತ್ಮೀಯ ಕೇಳುಗರೆ, ಅನಿಲ ಸಿಂಧುವನ್ನು ಕ್ಷಮಿಸಬೇಕೇ? ಇನ್ನೊಂದು ಅವಕಾಶನ ಸಿಂಧುವಿಗೆ ಕೊಡಬೇಕೇ ಅಥವಾ ಕೊಡಬಾರ್ದೆ? ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಅಲ್ವಾ? ಧನ್ಯವಾದಗಳು.